बहुत ही सुंदर दृश्य हमने देखा है। ಬಹಳ ಸುಂದರವಾದ ದೃಶ್ಯವನ್ನು ನೋಡಿ ದೇವಗುರು ಶಾಸ್ತ್ರಗಳ ಮಧ್ಯ ಇದ್ದಂಥ ಒಂದು ताली इसके लिए बजाइए कोई इंसान होते हुए इसके दिल में भगवान के सादृश्य है। उसने आज तक जो भी कार्य किए हैं उसका कोई उसने सर्टिफिकेट के लिए नहीं किया गया। दुनिया के नेता एमपी और एमपी बनने के लिए क्या क्या करते हैं उसको ಪರಂಪರೆಯಲ್ಲಿ ಚಾತುರ್ಮಾಸ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ದಿಗಂಬರ ತತ್ವದ ಅನುಸಾರವಾಗಿ ರಾಜಸ್ಥಾನದಿಂದ 1500 ಕಿಲೋಮೀಟರ್ಗಳ ದೂರದಿಂದ ಕಾಲ್ನಡಿಗೆಯಲ್ಲಿ ಆಗಮಿಸಿರುವಂಥವರು ಆಚಾರ್ಯ 108 ಅನೇಕಾಂತ ಸಾಗರಜಿ ಮುನಿ ಮಹಾರಾಜರು. ಅವರೊಟ್ಟಿಗೆ 7 ಜನ ಮುನಿಗಳು ಮತ್ತು ಆಲಿಕೆಯರು ಆಗಮಿಸಿದ್ದಾರೆ. ಅದು ಬೆಂಗಳೂರಿನ ನಮ್ಮ ಸುಯೋಗ ಅಂತ ನಾವು ಭಾವಿಸ್ತೀವಿ. 4 ತಿಂಗಳು ಚಾತುರ್ಮಾಸ ನಡೆಯುತ್ತೆ. ಇವತ್ತಿನ ದಿವಸ ಭವ್ಯ ಪರಂಪರೆಯ ಅನುಸಾರವಾಗಿ ಚಾತುರ್ಮಾಸದ್ದು ಕಳಶ ಸ್ಥಾಪನಾ ಮಹೋತ್ಸವ ಅಂತ ಹೇಳಿ ಕಾರ್ಯಕ್ರಮವನ್ನು ನಾವು ತ್ಯಾಗಿ ಸೇವಾ ಸಮಿತಿ ಅದರ ಸಂಚಾಲಕರಾಗಿರುವಂತಹ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರ ಸಹಕಾರ, ಅವರ ಮಾರ್ಗದರ್ಶನ ಆಶೀರ್ವಾದದಿಂದ ನಾವು ಈ ಚಾತುರ್ಮಾಸ ಕಾರ್ಯಕ್ರಮವನ್ನು ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಆಶೀರ್ವಾದ ಮತ್ತು ಸಾನ್ನಿಧ್ಯ ಇವತ್ತಿನ ದಿವಸ ಪಡೆದಿರೋದು ಡಾಕ್ಟರ್ ಪರಮಪೂಜ್ಯ ಸ್ವಸ್ತಿಶ್ರೀ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಹೊಂಬುಜ ಮಠ ಮತ್ತು ಭಟ್ಟಾರಕ ಸ್ವಾಮೀಜಿಯವರು ಚಾರುಕೀರ್ತಿಗಳು, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದವರು ಕೂಡ ಆಗಮಿಸಿರುವುದು ನಮಗೆಲ್ಲರಿಗೂ ಸಂತೋಷದಾಯಕದ ವಿಷಯ. ಇವತ್ತು ಕಳಶದ ಹರಾಜು ಅಂದರೆ ಹೇಗಿರುತ್ತೆ ಇದು ಅಂದರೆ, ಚಾತುರ್ಮಾಸದಲ್ಲಿ ಎಲ್ಲರೂ ಮಂಗಳ ಕಳಶ ಅಂತ ಹೇಳ್ತಾರೆ. ಮುನಿಗಳು ಅದರಲ್ಲಿ ವೈಶಿಷ್ಟವಾದಂತಹ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿ ಅದನ್ನು ಸ್ಥಾಪನೆಯನ್ನು ಮಾಡಿ 4 ತಿಂಗಳು ಅಂದರೆ 105 ಡೇಸ್ ಇದು ಬರುತ್ತೆ ಇದು. ಅದರಲ್ಲಿ ಅವರು ಯಾರು ಪಡ್ಕೊಳ್ತಾರೋ ಅಂತಹ ಯೋಗ ಯಾರು ಪಡ್ಕೊಂಡಿರ್ತಾರೋ ಅವರು ಇದರಲ್ಲಿ ಹರಾಜು ಅಂತದಲ್ಲ, ಭಾವನೆ, ಇದು ದಾನಕ್ಕಾಗಿ, ಇದು ದಾನ ಮಾಡುವುದು ಮತ್ತು ದಾನದ ಒಂದು ಕ್ರಿಯೆ. ಇದೆಲ್ಲರಿಗೂ ನಮ್ಮಲ್ಲಿ ದಾನನೇ ದಾನಕ್ಕೆ ವಿಶಿಷ್ಟವಾದ ಒಂದು ಸ್ಥಾನವನ್ನು ಕೊಟ್ಟಿರುವಂತಹ ಈ ಧರ್ಮದಲ್ಲಿ ಯಾರು ಪಡ್ಕೊಂಡು ಮುನಿಗಳಿಗೆ ಆಹಾರ ಇರ್ಬೋದು, ವಿವಿಧ ಆಹಾರ ತ್ಯಾಗದ ಸೇವಾ ಕಾರ್ಯಗಳಿಗಾಗಿ ಈ ಧನರಾಶಿಯನ್ನು ಅವರು ತಮ್ಮ ದಾನದ ಮುಖಾಂತರ ನೀಡ್ತಾರೆ. ಹಾಗಾಗಿ ಇವತ್ತು ಕಳಶ ಸ್ಥಾಪನೆಯ ಕಾರ್ಯಕ್ರಮ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ನಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಕಳಶದ ಮಟ್ಟ ಅಂತ ನಾವೇನು ಮಾಡ್ಕೊಂಡಿಲ್ಲ. ಜನಗಳಿಗೆ ಎಲ್ಲರೂ 1 ರೂಪಾಯಿ ಕೊಟ್ಟರು ದಾನನೇ, ಕೋಟಿ ಕೊಟ್ಟರು ದಾನನೇ. ಸೊ ಹಾಗಾಗಿ ಎಲ್ಲರೂ ಸೇರಬೇಕು, ಸಕಲ ಜೈನ ಸಮಾಜವು ಇದ್ರ ಒಟ್ಟಿಗೆ ಆಗಬೇಕು, ಎಲ್ಲರೂ ಬರಬೇಕು ಅನ್ನೋ ಒಂದು ನಿಟ್ಟಿನಿಂದ ಎಲ್ಲರಿಗೂ ಸಹಕಾರಿ ಆಗಲಿ ಅಂತ 11,000, 54,000, 21,000 ಹಾಗೆ 1,00,000 ಹಾಗೆ ತಮ್ಮ ಶಕ್ತಿಯ ಅನುಸಾರ ದಾನಕ್ಕಾಗಿ ಎಷ್ಟು ಬೇಕಾದ್ರೂ ಕೊಟ್ಟರು ಕಡಿಮೆನೇ ಇರ್ಬೇಕಾದ್ರೆ ಯಾರು ಎಷ್ಟು ಸಹಯೋಗ ನೀಡ್ತಾರೋ ಅವರನ್ನು ಹೌದು ಮನೇಲಿ ಮಾಡೋದಿಲ್ಲ. ಇದೆಲ್ಲನೂ ಪ್ರತಿಷ್ಠಾಪನೆಯನ್ನು ಆಚಾರ್ಯರೇ ಮಾಡ್ತಾರೆ. ಅದಕ್ಕೆ ವಿಧಿವಿಧಾನಗಳಿರುತ್ತೆ. ಅದು ಮಂತ್ರ ಘೋಷಣೆಗಳಿಂದ ಅದನ್ನು ವಿಧಿವಿಧಾನಗಳಿಗೆ ಅದಕ್ಕೆ ಸಾಮಗ್ರಿಗಳನ್ನು ಹಾಕೋದಿರ್ಬೋದು, ಮಂತ್ರಗಳನ್ನು ಪಠನೆ ಮಾಡೋದು, ಅದು 24 ತಾಸುಗಳು ನಡೆಯುವಂತಹದ್ದು, ಅಖಂಡ ದೀಪ ಪ್ರಜ್ವಲನೆಯಲ್ಲಿ ನಡೆಯುವಂತಹದ್ದೊಂದು ನಡೆಯುತ್ತೆ. ಅಂಥದನ್ನ ಅಲ್ಲೇ ಇಟ್ಟಿರ್ತಾರೆ, ಸ್ಥಾಪನೆ ಮಾಡಿರ್ತಾರೆ. ಕೊನೆಯ ದಿನ ಅಂದರೆ ನಾನು 9/11/2026 ದೀಪಾವಳಿಯ ದಿನ ಅದನ್ನ ನಮ್ಮ ಯಾರು ಪಡ್ಕೊಂಡಿದ್ದಾರೋ ಅದು ಅವರಿಗೆ ಕೊಡ್ತಾರೆ. ಅಲ್ಲೇ ಇರುತ್ತೆ ಕಂಟಿನ್ಯೂಸ್ ಆಗಿ 4 ತಿಂಗಳು ಅದ್ರದ್ದು ಮಂತ್ರದಲ್ಲೇ ಅದು ಅಂದರೆ ಅದು ಎಷ್ಟು ಶ್ರೇಷ್ಠವಾಗುತ್ತೆ ಅಂತಂದರೆ, ನಾವು ಅದನ್ನು ಮನೆಗಳಿಗೆ ತಗೊಂಡು ಹೋದಾಗ ನಮ್ಮ ಭಾವನೆಗಳನ್ನು ತ್ಯಾಗದ ಮನೋಭಾವನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಭಾವನೆ. ಕೆಲವರ ಹೆಸರು ಹೇಳಿದರೆ ಮುಖ್ಯ. ನಮಸ್ಕಾರ. ಇವತ್ತು ಚಾತುರ್ಮಾಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಲಶ ಸ್ಥಾಪನೆ ಆಗಿದೆ. ಆಚಾರ್ಯ 108 ಅನೇಕಾಂತ ಸ್ವಾಮೀಜಿಯವರು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೊಂಬುಜ ಮಠದ ಮಠಾಧೀಶರು ಕೂಡ ಬಂದಿದ್ದಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆ ಭಾಗವಹಿಸುವುದೇ ಒಂದು ದೊಡ್ಡ ಪುಣ್ಯ ನಮಗೆಲ್ಲ. ಹೌದು. ಹಾಗಾಗಿ ಅದ್ರ ಜೊತೆಗೆ ಆಶೀರ್ವಾದನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಇವತ್ತು ಭಕ್ತಾದಿಗಳು, ಶ್ರಾವಕಿಯರು ಇಲ್ಲಿಗೆ ಬಂದು ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಕಲಶಗಳಲ್ಲಿ.
ಈ ಒಂದು ಕಲಶದಲ್ಲಿ ಬರುವಂತಹ ಏನು ದೇಣಿಗೆಗಳಿದೆ ಅದು ಚಾತುರ್ಮಾಸಕ್ಕೆ ಉಪಯೋಗಿಸ್ಕೊಳ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಶ್ರಾವಕಿಯರು ತಮ್ಮ ಜೀವನದಲ್ಲೂ ಕೂಡ ಸ್ವಲ್ಪ ಆತ್ಮಾವಲೋಕನ ಸ್ವಾಧ್ಯಾಯ ಮಾಡುವಂತಹ ಕಾರ್ಯ. ಇಷ್ಟು ಜನ ಪಾಲ್ಗೊಂಡಿರೋದೇ ನಮಗೆಲ್ಲ ಖುಷಿ. ಎಲ್ರಿಗೂ ಒಳ್ಳೆಯದಾಗಿ ಸದ್ಬುದ್ಧಿ ಸನ್ಮಾರ್ಗ ಎಲ್ಲರಿಗೂ ಕೂಡ ಅನುಗ್ರಹ ಆಗಿದೆ. ಭಾರತೀಯ ಸನಾತನ ಧರ್ಮದಲ್ಲಿ ಈ ಮಳೆಗಾಲದ ಈ 4 ತಿಂಗಳುಗಳು ಬಹಳ ವಿಶೇಷವಾಗಿರುವಂಥದ್ದು. ಒಂದು ಈ ಭೂಮಿ ಹದವಾಗಿ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿ ಮನುಷ್ಯನಿಗೆ ಬೇಕಾದಂಥ ಅನ್ನ ಆಹಾರಗಳ ಒಂದು ಉತ್ಪತ್ತಿಗೆ ಕಾರಣವಾದಂಥ ದವಸ ಧಾನ್ಯಗಳ ಒಂದು ಅಂಕುರ ಅಥವಾ ಮೊಳಕೆ ಹೊಡೆಯುವಂಥ ಒಂದು ಸಂದರ್ಭ. ಆ 4 ತಿಂಗಳಲ್ಲಿ ಬೆಳೆ ಬಂದು ಫಸಲು ಬಂದು ಮನುಷ್ಯನ ಜೀವನಕ್ಕೆ ಬೇಕಾದಂಥ ಆಹಾರಗಳು, ಪ್ರಕೃತಿಯ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂಥ ಆಹಾರಗಳು ತಯಾರಾಗ್ತವೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮನುಷ್ಯನಿಗೆ ಒಂದು ಉತ್ತಮವಾದಂಥ ಸಂಸ್ಕಾರ ಅಥವಾ ಅವನ ಆತ್ಮೋನ್ನತಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಕಾಲದ ಒಂದು ಅಗತ್ಯತೆಯು ಮುಖ್ಯವಾಗಿರುತ್ತದೆ. ಆ ಕಾಲ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಬಹಿರಂಗವಾದಂಥ ಚಟುವಟಿಕೆಗಳನ್ನು ಏನು ಮಾಡುವುದಿಲ್ಲ, ಎಲ್ಲೂ ಹೆಚ್ಚು ಪ್ರವಾಸ ಇಟ್ಕೊಳ್ಳೋದಿಲ್ಲ, ಒಂದೇ ಕಡೆ ಇರ್ತಾರೆ. ಅವರು ಧರ್ಮ ಕಾರ್ಯಗಳನ್ನು, ಸಂಸ್ಕಾರ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಭಾಳ ಒಳ್ಳೆಯದು ಅಂತ ಹೇಳಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಇದು ಪರಂಪರೆಯಾಗಿ ಬಂದಿದೆ. ಆ ನಿಮಿತ್ತವಾಗಿ ಈ ಒಂದು ವಾರದಲ್ಲಿ ಎಲ್ಲ ಕಡೆ ನಮ್ಮ ಭಾರತದಲ್ಲಿ ಹಿಂದೂ ಸಾಧು ಸನ್ಯಾಸಿಗಳು, ಜೈನ ಸಾಧು ಸನ್ಯಾಸಿಗಳು ಈ ಚಾತುರ್ಮಾಸ ವ್ರತವನ್ನು ಆರಂಭ ಮಾಡಿದ್ದಾರೆ. ಈ ಆರಂಭ ಮಾಡುವಾಗ ನಮ್ಮಲ್ಲೆಲ್ಲರೂ ಒಂದು ಪೂಜೆ ಪುನಸ್ಕಾರಗಳು ಯಾವುದೇ ಒಂದು ಕಾರ್ಯಗಳು ಮಾಡುವಾಗ ಒಂದು ದೀಪ ಹಚ್ಚುವಂಥದ್ದು, ಒಂದು ಕಳಶ ಇಡುವಂಥದ್ದು ಸಂಸ್ಕೃತಿ. ಇದು ಸಂಕಲ್ಪಕ್ಕಾಗಿ ಇಡುವಂಥದ್ದು. ನಾವು ಇಷ್ಟು ದಿನಕ್ಕೆ ಅಥವಾ ಇಷ್ಟು ಕಾರ್ಯಸಿದ್ಧಿಗಾಗಿ ಒಂದು ಕಳಶವನ್ನು ಅಥವಾ ಒಂದು ದೀಪವನ್ನು ಇಟ್ಟು ಸಂಕಲ್ಪ ಮಾಡಿದ್ವಿ. ಇದು ಯಶಸ್ವಿಯಾಗಿದೆ. ಅದೇ ನಿಮಿತ್ತವಾಗಿ ಇವತ್ತು ಪರಮ ಪೂಜ್ಯ ಆಚಾರ್ಯ ಮುನಿ ಅನೇಕಾಂತ ಸಾಗರ್ ಮಹಾರಾಜರ ಸಂಘದ ಚಾತುರ್ಮಾಸ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಮತ್ತು ವಿವಿಧ ಪೂಜೆ ಪುನಸ್ಕಾರಗಳು, ಲೋಕಶಾಂತಿಗಾಗಿ, ವಿಶ್ವಶಾಂತಿಗಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಈ ವರ್ಷ ವಿಶೇಷವಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಮಳೆ ತುಂಬ ಕಡಿಮೆ ಆಗಿದೆ. ಬರಗಾಲ ಬಂದಿರುವಂಥ ಒಂದು ಪರಿಸ್ಥಿತಿ ಕಾಣ್ತಿದೆ. ಕೆಲವೊಂದು ಕಡೆ ಸರಿಯಾಗಿ ಬಂದಿದೆ, ಕೆಲವೊಂದು ಕಡೆ ಬರ್ತಾ ಇಲ್ಲ. ಸೊ ಈ ನಿಮಿತ್ತವಾಗಿಯೂ ಸಹ ನಮ್ಮ ಈ 4 ತಿಂಗಳಲ್ಲಿ ವಿಶೇಷವಾದಂಥ ಆರಾಧನೆ, ಭಗವಂತನ ಪೂಜೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ನಮ್ಮ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಯಾರಿಗೂ ಸಹ ತೊಂದರೆ ಆಗಬಾರ್ದು. ಕುಡಿಲಿಕ್ಕೆ ನೀರು, ಉಣ್ಣಲಿಕ್ಕೆ ಆಹಾರ ಪದಾರ್ಥಗಳು ಎಲ್ಲವೂ ಸರಿಯಾಗಿ ಸಿಗುವ ರೀತಿಯಲ್ಲಿ ಒಂದು ಭಗವಂತನಲ್ಲಿ ಪ್ರಾರ್ಥಿಸಿ ಪ್ರಕೃತಿ ಸಮತೋಲನವಾಗಿರಲಿ ಅನ್ನುವಂಥ ಭಾವನೆಯನ್ನು ಸಹ ಈ ಚಾತುರ್ಮಾಸದಲ್ಲಿ ಮಾಡಲಿಕ್ಕೆ, ಈ ಚಾತುರ್ಮಾಸಕ್ಕೆ ಪರಮ ಪೂಜ್ಯ ಮುನಿಗಳು ಆರಾಧನಾ ವರ್ಷಾಯೋಗ ಅಥವಾ ಆರಾಧನಾ ಚಾತುರ್ಮಾಸ ಅಂದರೆ ಭಗವಂತನ ಭಕ್ತಿಯನ್ನು ಮಾಡುವಂಥ ಸಂದರ್ಭ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದಾರೆ. ಆ ನಿಮಿತ್ತವಾಗಿ 4 ತಿಂಗಳು ಈ ಒಂದು ಬೆಂಗಳೂರಿನ ಈ ಜಾಗಗಳಲ್ಲಿ ಚಾತುರ್ಮಾಸದ ವಿಶೇಷ ಕಾರ್ಯಕ್ರಮಗಳು ನಡೀತವೆ. ಸ್ವಾಮೀಜಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಮುಖ್ಯವಾಗಿ ನಮ್ಮ ಮನುಷ್ಯನ ಆತ್ಮೋನ್ನತಿ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ನಾವು ಮೊದಲು ಆತ್ಮೋನ್ನತಿಯನ್ನು ಮಾಡಿಕೊಳ್ಳುವಂಥ ಸಂಕಲ್ಪವನ್ನು ಮಾಡಬೇಕು. ಮನುಷ್ಯ ತಾನು ಸಂಪತ್ತು, ಅಧಿಕಾರ ಇತ್ಯಾದಿಗಳನ್ನೆಲ್ಲ ಭೋಗಿಸ್ತಾನೆ, ಪಡಿಬೋದು, ಬೇರೆ ಯಾವುದಾದ್ರೂ ಕಾರಣದಿಂದಲೂ ಪಡಿಬೋದು. ಆದರೆ ಆತ್ಮೋನ್ನತಿಯನ್ನು ಪಡಿಬೇಕು ಅಂದರೆ ಸ್ವತಃ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಸ್ವಂತ ಪ್ರಯತ್ನ ಭಗವತ್ ಆರಾಧನೆಯಿಂದ ಆರಂಭ ಆಗಬೇಕು. ಭಗವಂತನ ಆರಾಧನೆಯನ್ನು ಮಾಡುವ ಮೂಲಕವಾಗಿ, ಭಕ್ತಿಯನ್ನು ಮಾಡುವ ಮೂಲಕವಾಗಿ ತನ್ನ ಆತ್ಮನ ಉದ್ಧಾರವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಈ 4 ತಿಂಗಳು ಬಳಕೆ ಆಗಬೇಕು. ಎಲ್ಲರೂ ಸಹ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು, ಆ ಭಗವಂತನ ಮೇಲೆ ಯಾವ ಒಂದು ಶ್ರದ್ಧೆ ಇದೆ, ಆ ಶ್ರದ್ಧೆಯಿಂದ ಆರಾಧನೆ ಮಾಡುವ ಮೂಲಕವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡು ನಡಿಬೇಕು ಅಂತೇಳಿ ಅವರು ಪ್ರವಚನದಲ್ಲಿ ಇವತ್ತು ಹೇಳ್ತಾರೆ. ನಾವು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಒಂಬುಜ ಪದ್ಮಾವತಿ ಅತಿಶಯ ಕ್ಷೇತ್ರದಿಂದ ರೂಪತಾರ ಸ್ವಾಮೀಜಿಯವರು. ನಾವು ಯಾವಾಗಲೂ ಇಲ್ಲಿ ಬೆಂಗಳೂರಿಗೆ ಮತ್ತೆ